ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಂಭು. ಇಂದು ನಾವು ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಸಿಂಧು ನಾಗರಿಕತೆಯ ನೆಲದಲ್ಲಿ ನಿಂತಿದ್ದೇವೆ. ಈ ನಾಗರಿಕತೆ ಕ್ರಿಪು 2500 ಸಮಯದಲ್ಲಿ ಬೆಳೆಯಿತು. ಇಂದಿನ ಪಾಕಿಸ್ತಾನ ಮತ್ತು ಉತ್ತರ ಪಶ್ಚಿಮ ಭಾರತದ ಭಾಗಗಳಲ್ಲಿ ಇದು ಹರಡಿತ್ತು. ಮೊಹೆಂಜೊದಾರೋ ಮತ್ತು ಹರಪ್ಪ ಎಂಬ ನಗರಗಳು ಅತ್ಯಂತ ಅಭಿವೃದ್ಧಿಯಾಗಿದ್ದವು. ಇದು ಮಹಾಸ್ನಾನಗೃಹ. ಪುರಾತತ್ವ ಶಾಸ್ತ್ರಜ್ಞರು ಇದನ್ನ ಧಾರ್ಮಿಕ ಅಥವಾ ಆಚರಣೆಯ ಉದ್ದೇಶಕ್ಕೆ ಬಳಸ್ತಿದ್ರು ಎಂದು ನಂಬ್ತಾರೆ. ಹರಪ್ಪಾದ ಜನರು ವ್ಯಾಪಾರಿಗಳು ಮತ್ತು ಶಿಲ್ಪಿಗಳು. ಅವರು ಪ್ರಾಣಿಗಳ ಚಿತ್ರಗಳಿರುವ ಮುದ್ರೆಗಳು ತಯಾರಿಸ್ತಾ ಇದ್ರು. ಇದು ನೋಡಿ ಸ್ನೇಹಿತರೆ, ಮುಚ್ಚಿದ ಕಾಲುವೆಗಳು, ಸರಿಯಾದ ಇಳಿಜಾರು, ಮನೆಗಳಿಗೆ ಸಂಪರ್ಕಿತ ನೀರು ಹೊರೆ ವ್ಯವಸ್ಥೆ. ಇಂದಿನ ಅನೇಕ ನಗರಗಳಿಗಿಂತಲೂ ಉತ್ತಮ ವ್ಯವಸ್ಥೆ ಅಂದಿನ ಕಾಲದಲ್ಲೇ ಇತ್ತು. ಸಿಂಧು ನಾಗರಿಕತೆ ನಮಗೆ ನಮ್ಮ ಪೂರ್ವಜರ ಮಹತ್ವವನ್ನ ನೆನಪಿಸುತ್ತದೆ. ಇತಿಹಾಸವನ್ನ ಕಾಪಾಡುವುದು ನಮ್ಮ ಕರ್ತವ್ಯ. ಆದರೆ ಈ ಮಹಾನ್ ನಾಗರಿಕತೆ ಏಕೆ ಪತನಗೊಂಡಿತು? ಈ ಅನ್ವೇಷಣೆ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಂಭು. ಪುರಾತನ ಇತಿಹಾಸದ ನೆಲದಿಂದ ವಿದಾಯ ಹೇಳ್ತೇನೆ.